ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಫ್ರೈಡೇ ಸಂಜೆ, ಇವತ್ತು ರಜಾ ಇರೋದು, ಬೆಳಗ್ಗೆ ರಜಾ ಇಲ್ಲ, ಇವತ್ತು ಸ್ಕೂಲೆಲ್ಲ ರಜಾ ಇಲ್ಲ ಅಂತಂದರೆ ಬೆಳಗ್ಗೆನೇ ಪೂಜೆ ಎಲ್ಲನೂ ಮುಗಿಸ್ಬಿಡ್ತಾ ಇದ್ವಿ. ಸ್ಕೂಲ್ ಇಲ್ಲ ಅಂತಂದರೆ ನಮಗೂ ಒಂಥರ ಸೋಂಬೇರಿತನನೇ ಬಂದುಬಿಡುತ್ತೆ. ಮಕ್ಳಿಗೆ ಸ್ಕೂಲ್ ಇಲ್ಲ, ಸರಿ ಟಿಫನ್ ಏನೂ ಮಾಡೋಂಗಿಲ್ಲ ಅಂತ ಬೆಳಗ್ಗೆ ಲೇಟಾಗಿತ್ತು ಎದ್ದಿದ್ದು. ಸರಿ ಅಂದ್ಬಿಟ್ಟು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೂ ತರದೇ ಮರ್ತೋಗ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಪಾಟಲ್ಲೇ ಸ್ವಲ್ಪ ಹೂವು ಎಲ್ಲನೂ ಇತ್ತು, ರೋಸ್ ಮತ್ತು ಶಾಮಂತಿಗೆ, ಅದನ್ನು ಇಟ್ಟು ಪೂಜೆನ ಮುಗಿಸ್ಕೊಂಡೆ. ಕಾಫಿ ಎಲ್ಲನೂ ಕುಡ್ದಿದ್ದಾಯಿತು, ಸ್ವಲ್ಪ ಆಚೆ ಕಡೆ ಹೋಗಬೇಕಾಗಿತ್ತು, ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಇವಾಗ ಬನ್ನಿ ನೆಕ್ಸ್ಟು. ಯಾರು ಕೊಡ್ಸಿದ್ದು ಗೊಂಬೆ? ಹೌದಾ, ನಿಂಗೆ ಇಷ್ಟನಾ ಈ ಗೊಂಬೆ? ತುಂಬ ದಿನದಿಂದ ಕೇಳ್ತಾ ಇದ್ದ ಈ ಥರ ಗೊಂಬೆ ಬೇಕು ಅಂತ ಹೇಳ್ಬಿಟ್ಟು, ಇವಾಗ ಕೊಡಿಸಿದ್ದಾಯಿತು. ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟಿದೆ. ಈ ಗೊಂಬೆ ಬೇಡ ಕಣೋ, ಶೆಕೆ ಆಗುತ್ತೆ ಅಂದ್ರೂ ಕೇಳ್ತಾ ಇಲ್ಲ, ಹಾಕೊಂಡು ಆಟ ಆಡ್ತಾವನೆ. ಖುಷಿನಾ ಅಪ್ಪ ನಿಂಗೆ ಗೊಂಬೆ ಕೊಡಿಸಿದ್ದು? ಖುಷಿನಾ? ಸರಿ, ಇವಾಗ ಎಲ್ಲಿಗೆ ಹೋಗೋಣ? ಏನೋ ಏನು ಮಾಡ್ತೀಯ ಗ್ಯಾರೇಜ್ಗೆ ಹೋಗ್ಬಿಟ್ಟು? ಹೌದಾ, ನಿಂಗೆ ಯಾವ ಕಾರ್ ಇಷ್ಟ? ನಿಂಗೆ ಜೆನ್ ಕಾರ್ ಅಂದ್ರೆ ತುಂಬಾ ಇಷ್ಟನಾ ನಿಂಗೆ? ಫಾಸ್ಟ್ ಆಗಿ ಹೋಗುತ್ತಾ? ಹೌದಾ, ಸರಿ ಸರಿ. ಪಪ್ಪನ ಕಾರ್ ಅಂದ್ರೆ ನಿಂಗೆ ತುಂಬಾ ಇಷ್ಟನಾ ಇವಾಗ? ಸರಿ, ಇವಾಗ ಗ್ಯಾರೇಜಿಗೆ ಹೋಗೋಣ. ಗ್ಯಾರೇಜಿಗೆ ಇವಾಗ. ಅಕ್ಕ ರೆಡಿ ಆಯ್ತಾ? ಇವಾಗ ಎಲ್ಲನೂ ರೆಡಿ ಆಗಿದ್ದಾಯಿತು, ಕಾಫಿ ಎಲ್ಲನೂ ಕುಡ್ದಿದ್ದಾಯಿತು. ಸರಿ, ಇವಾಗ ಓಡೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಸರಿ, ಇವಾಗ ಓಡಬೇಕು. ಹೆಲ್ಮೆಟ್ ಇಲ್ಲ ಅಂತಂದರೆ ಗೊತ್ತಲ್ವಾ, ಹೋಗೋದಕ್ಕೆ ಆಗಲ್ಲ. ಹೆಲ್ಮೆಟ್ ಬೇರೆ ಹಾಕೋಬೇಕು. ಇದು ಹಾಕೋಬೇಕಂತಂದ್ರೆ ಕಷ್ಟ. ಬರ್ಡ್ಸ್ ಬೇರೆ ಇರೋದ್ರಿಂದ ಇಲ್ಲಿ ಕಾಗೆ ಸ್ವಲ್ಪದ್ದು ತೊಂದರೆ ಇದೆ, ಬಂದು ಎಳ್ದಾಕ್ಬಿಡುತ್ತೆ. ಅದಕ್ಕೋಸ್ಕರ ನಾವೆಲ್ಲಾದರೂ ಆಚೆ ಕಡೆ ಹೋಗ್ಬೇಕಾದ್ರೆ ಈ ಥರ ಏನಾದರೂ ಮುಚ್ಚಿಬಿಟ್ಟು ಹೋಗ್ತೀವಿ. ಮನೆ ಒಳಗಡೆ ಇಡೋದಕ್ಕಾಗಲ್ಲ, ಅದ್ರ ಧೂಳೆಲ್ಲ ಇಡುತ್ತೆ. ಸರಿ, ರೆಡಿ ನಾ ಹೋಗೋದಕ್ಕೆ? ನಡೀರಿ. ಮನೇಲಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಸ್ವಲ್ಪ ಆಯಿತು ಗ್ಯಾರೇಜ್ ಹತ್ರ ಹೋಗಿ ಬರೋಣ ಅಂತ ಹೊರಟ್ವಿ. ಹೋಗೋಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಕಸ್ಟಮರ್ ಯಾರೋ ಬಂದಿದ್ದರು, ನಮ್ಮ ಮನೆಯವರು ಅವ್ರ ಜೊತೆ ಮಾತಾಡ್ತಾಯಿದ್ರು. ನಾವು ಸ್ವಲ್ಪ ಏನಾದರೂ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಕೂತ್ಕೊಂಡಿದ್ವಿ. ಹಣ್ಣು ಸಿಕ್ಕಾಬಿಟ್ಟೆ ಇದೆ. ಈ ಸೀಸನ್ ಬಂತಂದರೆ ಹಣ್ಣು ಕೇಳೋ ರೀತಿಯಾಗೇ ಇರಲ್ಲ. ಎಲ್ಲಂದ್ರಲ್ಲಿ ರೋಡಲ್ಲಿ ಆ ಥರ ಎಲ್ಲನೂ ಮಾರ್ತಿರ್ತಾರೆ. ಆದರೆ ನಮ್ಮ ಗ್ಯಾರೇಜಲ್ಲಿರೋ ಮರ ಅಂತೂ ಸಿಕ್ಕಾಬಟ್ಟೆ ಸ್ವೀಟ್ ಅಂತಲೇ ಹೇಳ್ಬೋದು. ಹಣ್ಣು ಸಿಕ್ಕಾಬಟ್ಟೆ ಸ್ವೀಟಾಗಿದೆ. ಯಾರು ತುಂಬ ಜನ ಕಸ್ಟಮರ್ಸ್ ಎಲ್ಲನೂ ಬಂದವರೆಲ್ಲನೂ ಕೇಳ್ತಾ ಇರ್ತಾರೆ, ಅವ್ರಿಗೆ ಇವ್ರಿಗೆ ಅಂತ ಕೊಟ್ಟು ನಾವು ಮನೆಗೆ ಒಂದು ಅವಾಗಲೂ ಇವಾಗಲೂ ಅಂತ ಒಂದು ತರ್ತಾ ಇರ್ತಾರೆ. ಶೀತ ಅದು ಜಾಸ್ತಿ ತಿನ್ನಬಾರ್ದು. ಆದರೆ ಏನು ಮಾಡೋಕ್ಕಾಗುತ್ತೆ, ಹಲಸಿನಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆಗಲೇ ಆಲ್ರೆಡಿ ಕಟ್ ಮಾಡಿ ಅಲ್ಲಿ ತಟ್ಟೆಲಿ ಇಟ್ಟಿದ್ರು. ನಾವು ಹೋಗ್ಬಿಟ್ಟು ಅದನ್ನು ಸ್ವಲ್ಪ ತಿಂದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ನಾವು ದುಡ್ಡು ಕೊಟ್ಟು ತೊಗೊಂಡು ತಿಂದ್ರೂ ಅಷ್ಟೂ ನಮಗೆ ಏನಪ್ಪ ತೃಪ್ತಿ ಇರಲ್ಲ. ನಮ್ಮ ಮರದಲ್ಲಿ ನಾವು ಏನೋ ಕಿತ್ಕೊಂಡು ನಮ್ಮದು ಹಣ್ಣಂತ ಒಂದೆರಡು ತಿಂದ್ರೂ ನಮಗೇನೋ ಒಂಥರ ಖುಷಿ ಇರುತ್ತೆ. ಸರಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸರಿ ಅಂದ್ಬಿಟ್ಟು ತನ್ವಿ ಇಡ್ಲಿ ತಿನ್ನಬೇಕು ಅಂತ ಹೇಳಿದ್ಲು. ಬೈಟು ಕಾಫಿ, ಅಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಒಂದು ಸಲ ಸಂಜೆ ಟೈಮಲ್ಲಿ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಸರಿ ಅಂದ್ಬಿಟ್ಟು ನೆಕ್ಸ್ಟು ಅಲ್ಲಿಗೆ ಹೋದ್ವಿ. 2 ಇಡ್ಲಿ ಒಂದೊಂದು ವಡೆನ ತೊಗೊಂಡ್ವಿ. ಅಪ್ಪಗಂತೂ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಅವನಂತೂ ತುಂಬ ಹೊಟ್ಟೆ ಹಶ್ವಂತೂ ತಡೆಯೋದೇ ಇಲ್ಲ. ಸರಿ ಅಂದ್ಬಿಟ್ಟು ಹೋಗೋಣ, ಇನ್ನು ಮಕ್ಕಳೇನೋ ಕೇಳ್ತಿದ್ದಾರಲ್ಲ, ಇಡ್ಲಿ ಅಂದರೆ ತುಂಬ ಇಷ್ಟಪಡ್ತಾರೆ. ಸರಿ ಅಂದ್ಬಿಟ್ಟು ಅಲ್ಲಿ ತಿಂಡಿ ಸ್ವಲ್ಪ ತಿಂದ್ಕೊಂಡು ಸರಿ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಮಕ್ಕಳಂದಮೇಲೆ ಆಟ ಆಡೋದು, ಹರಟೆ, ತಮಾಷೆ, ತೀಟೆ ಎಲ್ಲನೂ ಇದ್ದೇ ಇರುತ್ತಲ್ವ. ಮಕ್ಕಳ ಜೊತೆಗೆ ಏನೋ ಒಂಥರ ಆಟ ಆಡಿದ್ರೆ ನಮಗೂ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಏನಪ್ಪ ಅಂತಂದರೆ, ಅಪ್ಪು ಅಂತೂ ಕ್ರಿಕೆಟ್ನ ಆಡೋದನ್ನ ಕಲ್ತ ಮೇಲೆ ಸಿಕ್ಕಾಬಟ್ಟೆ ಫೋರ್ಸಲ್ಲಿ ಹೊಡಿತಿದ್ದ. ಸರಿ ಅಂದ್ಬಿಟ್ಟು ಅವನು ಕಲ್ತ್ಬಿಟ್ಟಿದ್ದಾನೆ, ಇಲ್ಲಿ ಆಟ ಆಡೋದಕ್ಕಾಗಲ್ಲ, ಅಕ್ಕಪಕ್ಕ ಬಿಲ್ಡಿಂಗ್ ಇರೋದ್ರಿಂದ ಆ ಕಡೆ ಈ ಕಡೆ ಬಾಲೆಲ್ಲನೂ ಹೋಗ್ಬಿಡುತ್ತೆ. ತನ್ವಿ ಅಂತೂ ಎದುರುತ್ತಾ ಇದ್ಲು, ಅವನು ಹೊಡಿತಾರೋ ಫೋರ್ಸಿಗೆ ನಮಗೆ ಎಲ್ಲಿ ಬಾಲಿಂದ ಒದೆ ಬೀಳುತ್ತೋ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ಅದಾಗ್ತಿರಂಗೆ ನೆಕ್ಸ್ಟ್ ಡೇ 5 ಸ್ಟಾರ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೋದ್ವಿ.
ಮಕ್ಳಿಗೇನು ಈ ಥರದ್ದು ಸ್ನ್ಯಾಕ್ಸು ಸ್ವಲ್ಪ ಆ ಥರದ್ದು ಇಷ್ಟಪಡ್ತಾರೆ. ಜಾಸ್ತಿನೂ ಕೊಡಿಸ್ಬಾರ್ದು ಮಕ್ಕಳಿಗೆ. ಏನು ಮಾಡೋಕ್ಕಾಗುತ್ತೆ ಹೇಳಿ, ಮಕ್ಕಳು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಅಂತಂದರೆ ಮಕ್ಕಳು ಹಠ ಮಾಡ್ತಾರೆ, ಅಳ್ತಾರೆ. ಇವಾಗ ಶೀತ ಇದೆ, ಅವ್ನು ಆಚೆ ಹೋಗ್ಬೇಕಂತಂದರೆ ಸ್ವೆಟರ್ ಅದನ್ನೆಲ್ಲನೂ ಹಾಕ್ಕೊತಾನೆ. ಯಾಕು ಅಂತಂದರೆ ನನಗೆ ಚಳಿ ಆಗುತ್ತೆ ಅಂತ ಹೇಳ್ತಾನೆ. ಬಂದುಬಿಟ್ಟು ನೋಡಿದ್ರೆ ಐಸ್ ಕ್ರೀಮ್ನ ಕೇಳ್ದ. ಸರಿ ಅಂದ್ಬಿಟ್ಟು ಐಸ್ ಕ್ರೀಮ್ನ ತೊಗೊಂಡ್ವಿ. ಅಪ್ಪ ಬಂದು ಕೋನ್ ಐಸ್ ಕ್ರೀಮ್ನ ತೊಗೊಂಡ. ತನ್ನಿ ಬಂದು ಮ್ಯಾಂಗೋದು ಕ್ಯಾಂಡಿ ಏನೋ ತೊಗೊಂಡ್ಲು. ನನಗೇನಪ್ಪ ಅಂತಂದರೆ ಒಂದು 5 ರೂಪೀಸ್ದು ರೌಂಡಕ್ಕೆ ಬರುತ್ತೆ, ಅದು ನನಗೆ ಆ ಐಸ್ ಕ್ರೀಮ್ ಇಷ್ಟ. ಅದ್ರ ಹೆಸ್ರೇನಪ್ಪ ಅಂತಂದರೆ ಆಮೇಲೆ ನೆಕ್ಸ್ಟು ನಮ್ಮನೆಯವ್ರು ಬಂದು ಅವರು ಕ್ಯಾಂಡಿದು ಒಂದು ಐಸ್ ಕ್ರೀಮ್ನ ತೊಗೊಂಡ್ರು. ಅಪ್ಪುಗೆ ರೇಗಿಸ್ತಾ ಇದೆ, ನಾನು ಚಳಿ ಅಂತೆಲ್ಲೋ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದೆಯಾ ಅಂತ. ಏನೂ ಆಗಲ್ಲ ಬಿಡು ಮಮ್ಮಿ ಅಂತ ಹೇಳ್ತಿದ್ದೆ. ನಾನು ಯಾವ್ದು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ನೋಡಿದೆ, ನಾನು ತೊಗೊಳ್ಳೋ ಅಂಥ ಐಸ್ ಕ್ರೀಮು ಅಲ್ಲಿ ಇರಲಿಲ್ಲ. ಆಲ್ರೆಡಿ ಸ್ಟಾಕ್ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಅರುಣ್ ಅವ್ರದ್ದು ಈ ಥರ ಐಸ್ ಕ್ರೀಮ್ನ ತೊಗೊಂಡೆ. ಬೀಟ್ಸ್ ಅಂತ ಬರುತ್ತೆ ನೋಡಿ, ನನಗೆ ಈ ಐಸ್ ಕ್ರೀಮ್ ಇಷ್ಟ. ಆದರೂ ಒಂದೇ ಒಂದಿತ್ತು. ಸರಿ ಅಂದ್ಬಿಟ್ಟು ಅದು ಒಂದು ಐಸ್ ಕ್ರೀಮ್ ಬಂದು 5 ರೂಪೀಸು, ಅದನ್ನು ನಾನು ತೊಗೊಂಡೆ. ಇನ್ನೊಂದು ಐಸ್ ಕ್ರೀಮು ನಮ್ಮ ಮನೆಯವ್ರು ತೊಗೊಂಡ್ರು. ನನಗೆ ಯಾವಾಗಲೂ ನಾನು ಹೋಗಿದ ತಕ್ಷಣ ನಾನು ಅದೇ ಐಸ್ ಕ್ರೀಮ್ನ ತೊಗೊಳ್ಳೋದು. ಅದೆಲ್ಲೂ ಸಿಗೋದು ಇಲ್ಲ ಬೇರೆ ಕಡೆ ಅಂಗಡೀಲಿ. ನಾವು ತೊಗೊಳ್ಳೋ ಮಾಲ್ಗಾಲದಲ್ಲಿ 5 ಸ್ಟಾರ್ ಅಂಗಡಿ ಇದೆ, ಅಲ್ಲಿ ಮಾತ್ರ ಸಿಗುತ್ತೆ. ಸರಿ ಅಂದ್ಬಿಟ್ಟು ಅದರಲ್ಲೇ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ತೊಗೊಂಡ್ವಿ. ಅಲ್ಲಿ ಆರ್ಡ್ರು ಕೊಟ್ಟಿದ್ವಿ, ಅದು ಬರೋವರೆಗೂ ಇದು ತಿಂತಾ ಇರೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಇವಾಗ ಶೀತ ಇರೋ ಟೈಮಲ್ಲಿ ವೆದರೇ ಚೇಂಜ್ ಆಗಿದೆ, ಮಕ್ಳಿಗೆಲ್ಲನೂ ಕೊಡಿಸ್ಬಾರ್ದು ಅಂದ್ಕೊತೀವಿ. ಏನು ಮಾಡೋಣ, ಮಕ್ಕಳು ಕೇಳಿದಾಗ ಕೊಡಿಸ್ಲೇಬೇಕಲ್ವಾ. ಮಕ್ಳಿಗೆ ಹುಷಾರು ತಪ್ಪಿದ್ರೆ ನಾವೇ ನೋಡಬೇಕು. ಆದರೂ ಮಕ್ಕಳು ಕೇಳಿದ ತಕ್ಷಣ ಕೊಡಿಸ್ಬಿಡ್ತೀವಿ, ಮತ್ತು ನಾವೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಏನು ಮಾಡೋಣ. ಸರಿ ಅಂದ್ಬಿಟ್ಟು ನಾವು ಆರ್ಡ್ರ್ ಕೊಟ್ಟಿದ್ವಿ. ಬರ್ಗರ್ನ ತೊಗೊಂಡ್ವಿ. ತನ್ವಿಗಂತೂ ಬರ್ಗರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸರಿ ಅಂದ್ಬಿಟ್ಟು ಅವಳು ಅದನ್ನು ತೊಗೊಂಡ್ಲು. ಅವಳಿಗೆ ನಾನು ರೇಗಿಸ್ತಾ ಇದ್ದೆ, ಮನೇಲಿ ಅನ್ನ ಮತ್ತು ಮುದ್ದೆ ಸಾಂಬಾರು ಏನಾದರೂ ಸ್ವಲ್ಪ ಖಾರ ಇದ್ದರೆ ತಿನ್ನಲ್ಲ, ಈ ಥರದ್ದೆಲ್ಲನೂ ಹೋಗುತ್ತೆ ಅಂತ ರೇಗಿಸ್ತಾ ಇದೆ. ಸರಿ ಅಂದ್ಬಿಟ್ಟು ಅವಳು ತಿಂತಾಯಿದ್ಲು. ಅಪ್ಪು ಅಂತೂ ಅವನು ಬರ್ಗರ್ ತುಂಬ ಇಷ್ಟಪಡ್ತಾರೆ. ಏನಕ್ಕಪ್ಪ ಅವತ್ತು ಬೇಡ ಬೇಡ ಅಂತ ಹೇಳ್ತಿದ್ದೆ ಅಂದರೆ, ನಾನು ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಆವಾಗ ಹೋಮ್ವರ್ಕ್ ಚೆನ್ನಾಗಿ ಮಾಡಿರಲಿಲ್ಲ, ಒಂದೇಟು ಹೊಡೆದೆ. ಅವ್ನು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ, ಏನಾದರೂ ಹೊಡೆದ್ರೆ ಬೈದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ನಪ್ಪ ಅಂತ ಹೇಳ್ತಾ ಇದ್ದೆ, ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ದ. ಇವತ್ತು ಅಪ್ಪುಗೆ ರೈಮ್ಸ್ ಕಾಂಪಿಟೇಷನ್ ಇತ್ತು. ಈ ಮಕ್ಕಳನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕಪ್ಪ ಅಂತಂದರೆ ಪೇರೆಂಟ್ಸ್ಗಳಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವತ್ತು ರೈಮ್ಸ್ ಕಾಂಪಿಟೇಷನ್ ಇರೋದ್ರಿಂದ ನಾನಿವತ್ತು ರೈಮ್ಸ್ನ ಹೇಳ್ಕೊಟ್ಟಿದ್ದೆ. ಸರಿ ಹೇಳ್ತೀನಿ ಅಂತ ಹೇಳಿದ್ದ, ಅದಕ್ಕೊಂದು ಟ್ಯಾಕ್ಸ್ನ ಹಾಕಿದ್ದ. ಅದೇನಪ್ಪ ಅಂತಂದರೆ ನಾನು ರೈಮ್ಸ್ನ ಚೆನ್ನಾಗಿ ಹೇಳಿದ್ರೆ ನನಗೆ JCP ಕೊಡಿಸ್ಬೇಕು ಅಂತ ಹೇಳಿದ್ದ. ಸರಿ ಅಂದ್ಬಿಟ್ಟು ನಾನೇನೋ ಜೋಶಲ್ಲಿ ಆಯಿತು ಓಕೆ ಅಂದ್ಬಿಟ್ಟೆ. ಏನೋ ಮಕ್ಕಳು ಮರ್ತ್ಬಿಡ್ತಾರಲ್ವಾ ಅಂದ್ಬಿಟ್ಟು ನಾನು ಓಕೆ ಅಂತ ಹೇಳ್ಬಿಟ್ಟಿದ್ದೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅಪ್ಪಿತಪ್ಪಿ ನೀವು ಏನೇ ರೀತಿಯಾಗಿ ಅವ್ರಿಗೆ ಹೇಳಿಸ್ಬೇಕು ಅಂದ್ರೂ ಈ ಥರ ಏನಾದರೂ ಆಟ ಸಾಮಾನು ಕೊಡಿಸ್ತೀನಿ ಆಯಿತು ಅಂತ ಏನಾದರೂ ಅವ್ರಿಗೆ ಕಮೆಂಟ್ ಅಂದರೆ ಏನಪ್ಪ ಅಂತಂದರೆ ಅವ್ರಿಗೆ ಓಕೆ ಅಂತೂ ಮಾಡ್ಕೋಬೇಡಿ. ಈ ಥರ ಓಕೆ ಮಾಡ್ಕೊಬಿಟ್ರೆ ಏನಪ್ಪ ಅಂತಂದರೆ ಕೊಡ್ಸೋವರೆಗೂ ಬಿಡೋದೇ ಇಲ್ಲ. ಕೊನೆಗೆ ಫೈನಲ್ ಆಗಿ ನಾನು ಕೊಡ್ಸೋವರೆಗೂ ನನಗೆ ಬಿಟ್ಟೇ ಇಲ್ಲ. ಸರಿ ಅಂದ್ಬಿಟ್ಟು ರೈಮ್ಸ್ ಹೇಳಿ ಸ್ಕೂಲಿಂದ ಬಂದ ಆಚೆ ಕಡೆ ರೈಮ್ಸ್ ಚೆನ್ನಾಗಿ ಹೇಳ್ದೇನೋ ಅಂತ ಹೇಳಿದೆ. ಹ್ಞೂ ಮಮ್ಮಿ ಹೇಳ್ದೆ ಅಂತ ಹೇಳಿದೆ. ಸರಿ ನಾನು ಮರ್ತುಬಿಟ್ಟಿರ್ತಾನೆ ಅಂದ್ಬಿಟ್ಟು JCB ಬಗ್ಗೆ ನಾನೇನು ನೆನಪೇ ಮಾಡಿಲ್ಲ. ಸರಿ ಸ್ವಲ್ಪ ಮುಂದೆ ಬರ್ತಿದ್ದಾಗೇ ಆಗಲೇ ಸ್ಟಾರ್ಟ್ ಮಾಡ್ದೆ. ಮಮ್ಮಿ ನಾನು JCP ಕೊಡಿಸ್ತೀನಿ ಅಂತ ಹೇಳಿದ್ದೆಲ್ಲ, ರೈಮ್ಸ್ ಚೆನ್ನಾಗಿ ಹೇಳಿದ್ದೀನಿ ಕೊಡಿಸು ಅಂತ ಕೇಳ್ದೆ. ಕೊಡಿಸ್ತೀನಿ ಬಾರಪ್ಪ ಅಂದರೂ ಬಿಟ್ಟಿಲ್ಲ ನನಗೆ. ಸರಿ ಕೊಡಿಸೋವರೆಗೂ ಬಿಟ್ಟಿಲ್ಲ. ಏನು ಮಾಡ್ತೀಯಪ್ಪ JCPಲಿ? ಆಟ ಆಡ್ತೀನಿ ನೋಡಿ ಫ್ರೆಂಡ್ಸ್, ಬಗ್ಗೆ ಜಾಲಿ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂದು ಇನ್ನೊಂದು ಆಚೆ ದೊಡ್ಡ ಗಾಡಿ ಇತ್ತು, ಎಲ್ಲ ನಂದು ಕಚಾಪಿಚಿ ಆಗೋಗಿದೆ. ದೊಡ್ಡ ಕಾರು. ಇವಾಗ ನೀನು ಏನಕ್ಕೆ JCP ಇಸ್ಕೊಂಡಿದ್ದು, ಕೊಡ್ಸು ಅಂತ ಕೇಳಿದ್ದು? ಏನು ಹೇಳಿದ್ರೆ ಕೊಡಿಸ್ಬೇಕು ಅಂತ ಮನೇಲಿ ಹೇಳಿದ್ದೆ ನೀನು? ಸರಿ, ನೀನು ಏನಕ್ಕೆ JCP ಕೊಡಿಸ್ಬೇಕು ಅಂತ ಕೇಳಿದ್ದು ನನ್ನ ಹತ್ರ? ಸ್ಕೂಲಲ್ಲಿ ಏನು ಮಾಡಿದ್ರೆ ಕೊಡಿಸ್ತೀನಿ ಅಂತ ಕೇಳಿದ್ದು ನೀನು? ಏನು ಹೇಳ್ದೆ? ಯಾವ ರೈಮ್ಸ್ ಹೇಳಿದ್ದು ನೀನು? ಸೌಂಡ್ ಮಾಡಬೇಡ, ಇರುವ ನಿಮಿಷ. ಯಾವ ರೈಮ್ಸ್ ಹೇಳಿದ್ದು ನೀನು? ಇವಾಗ ಹೇಳ್ತೀಯ ಒಂದ್ಸಲ ನೀನು? ಬಾ ಹೇಳು ಬಾಯ್ಲಿ. ಸರಿ, ಸ್ಕೂಲಲ್ಲಿ ಹೆಂಗೆ ಹೇಳ್ದೆ ಹಂಗೆ ಹೇಳಬೇಕು, ಸರಿನಾ? ಓಕೆ ಸ್ಟಾರ್ಟ್. Daddy finger, where are you? Here I am, how do you do? Brother finger, where are you? Here I am,
sister finger, where are you? Here I am, how do you do? Baby finger, where are you? Here I am, how do you do? ಅಷ್ಟೇನಾ? Mummy finger, where are you? Here I am, how do you do? ಚೆನ್ನಾಗಿ ಹೇಳ್ದ್ಯಾ? ಅಷ್ಟೇನೇನಾ? ಕ್ಲಾಪ್ಸ್ ಮಾಡಿದ್ರಾ ಕ್ಲಾಸಲ್ಲಿ? ಸರಿ, ಪ್ರೈಸ್ ಸಿಗುತ್ತಾ? ಫಸ್ಟ್ ಸೆಕೆಂಡ್ ಥರ್ಡ್ ಬಂತ್ಯಾ? ರೈಟ್, ಫಸ್ಟು ಸೆಕೆಂಡು 3 ಯಾವ್ದು ಬಂತ್ಯಾ? ಫಸ್ಟ್ ಬಂತ್ಯಾ ಸೆಕೆಂಡ್ ಬರ್ತೀಯಾ ನೀನು? ಸೆಕೆಂಡ್ ಅಂದರೆ ಫಸ್ಟ್ಗಿಂತ ಸೆಕೆಂಡು. ಫಸ್ಟ್ ಬರ್ತೀಯಾ ನೀನು? ಎಲ್ಲದಕ್ಕಿಂತ ಫಸ್ಟ್ ಬರ್ತೀಯಾ? ಓಕೆ, ಚೆನ್ನಾಗಿ ಹೇಳ್ತೀಯ ನೀನು. ಅವನಿಗೆ JCP ಸಿಕ್ಬಿಟ್ಟಿದೆ, ಅದರಿಂದ ಬೇರೆ ಕಡೆ ಏನೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸರಿ, ಎಲ್ರಿಗೂ ಬಾಯ್ ಹೇಳ್ಬಿಡು.